ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ. ಕುಂಭ ರಾಶಿಯ ಬಂಧುಗಳೇ, ಸಾಡೆಸಾತಿ ಎನ್ನುವ ಹೆಸರನ್ನು ಕೇಳಿದ ಕೂಡಲೇ ಅನೇಕರ ಮನಸ್ಸಿನಲ್ಲಿ ಒಂದು ನಡುಕ ಶುರುವಾಗುತ್ತದೆ. ಅಯ್ಯೋ, ಶನಿ ದೇವ ಬಂದು ಬಿಟ್ಟರ, ಇನ್ನು ನನ್ನ ಕಥೆ ಮುಗಿಯಿತು ಎಂದುಕೊಳ್ಳುವವರೇ ಹೆಚ್ಚು. ಆದರೆ ನೆನಪಿಡಿ, ಸಾಡೆಸಾತಿಯಿಂದ ಹೊರಬರುವ ಮನುಷ್ಯ ಮೊದಲಿನಂತಿರಲು ಸಾಧ್ಯವಿಲ್ಲ. ಅವನು ಮೊದಲಿಗಿಂತ ಹೆಚ್ಚು ಶಾಂತ, ಹೆಚ್ಚು ಬುದ್ಧಿವಂತ ಮತ್ತು ಹೆಚ್ಚು ಶಕ್ತಿಶಾಲಿಯಾಗಿರುತ್ತಾನೆ. ಕುಂಭ ರಾಶಿಯವರೇ, ನಿಮ್ಮ ಮೇಲೆ ಈಗ ಶನಿಯ ಸಾಡೆಸಾತಿಯ ಪ್ರಭಾವ ನಡೆಯುತ್ತಿದೆ. ಆದರೆ ನಾನು ಒಂದು ಮಾತು ಹೇಳುತ್ತೇನೆ, ಯಾವ ದಿನ ನೀವು ಶನಿದೇವರನ್ನು ನೋಡಿ ಹೆದರುವುದನ್ನು ಬಿಡುತ್ತೀರೋ ಅಂದೇ ಶನಿದೇವರು ನಿಮ್ಮನ್ನು ಬೀಳಿಸುವುದನ್ನು ನಿಲ್ಲಿಸುತ್ತಾರೆ. ಶನಿ ನಿಮ್ಮನ್ನು ಹೆದರಿಸಲು ಬರುವುದಿಲ್ಲ, ನಿಮ್ಮನ್ನು ಗಟ್ಟಿಗೊಳಿಸಲು ಬರುತ್ತಾರೆ. ಇಂದು ಈ ಸುದೀರ್ಘ ವಿಡಿಯೋದಲ್ಲಿ ನಾವು ಕುಂಭ ರಾಶಿಯವರ ಸಾಡೆಸಾತಿ ಯಾವಾಗ ಮುಗಿಯುತ್ತದೆ ಮತ್ತು ಹೋಗುವಾಗ ಶನಿದೇವ ನಿಮಗೆ ಏನು ನೀಡಿ ಹೋಗಲಿದ್ದಾರೆ ಎಂಬುದನ್ನು ವಿವರವಾಗಿ ಚರ್ಚಿಸೋಣ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಕರ್ಮ ಮತ್ತು ಶನಿ ರಹಸ್ಯವೇನು? ಶನಿದೇವರು ಯಾರು? ಅವರು ಕೇವಲ ಒಂದು ಗ್ರಹವಲ್ಲ, ಅವರು ಪರಮಾತ್ಮನಿಂದ ನೇಮಿಸಲ್ಪಟ್ಟ ಕರ್ಮದ ಪ್ಲಾನೆಟ್. ನಿಮ್ಮ ಕರ್ಮಗಳು ಹೇಗಿರುತ್ತವೆಯೋ ನಿಮ್ಮ ಜೀವನದ ಫಲವೂ ಹಾಗೆಯೇ ಇರುತ್ತದೆ. ಕರ್ಮ ಆಲ್ವೇಜ್ ಕಮ್ ಬ್ಯಾಕ್. ಯಾವ ದಿನ ನೀವು ಕರ್ಮದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುತ್ತೀರೋ ಅಂದು ನೀವೇ ಹೇಳುತ್ತೀರಿ, ಶನಿದೇವರಿಗೆ ಧನ್ಯವಾದಗಳು, ಸಾಡೆಸಾತಿ ನನ್ನ ಜೀವನಕ್ಕೆ ಬೇಕೇ ಬೇಕಿತ್ತು ಎಂದು. ಏಕೆಂದರೆ ಕರ್ಮವೇ ಪೂಜೆ, ಕರ್ಮವೇ ಶ್ರೇಷ್ಠ. ಈ ಸಾಡೆಸಾತಿಯ ಅವಧಿಯಲ್ಲಿ ನೀವು ಪಟ್ಟ ಕಷ್ಟಗಳು ನಿಮ್ಮ ಹಿಂದಿನ ಕರ್ಮಗಳನ್ನು ತೊಳೆದು ಹಾಕಲು ಬಂದಿವೆ ಅಷ್ಟೇ. ಶನಿದೇವ ನಿಮ್ಮ ಮೇಲೆ ಕೋಪಗೊಂಡಿಲ್ಲ, ಅವರು ನಿಮ್ಮನ್ನು ತಿದ್ದುತ್ತಿದ್ದಾರೆ. ಶನಿ ಸಾಡೆಸಾತಿ ಅಂತ್ಯದ ಸಮಯ. ಕುಂಭ ರಾಶಿಯವರೇ, ನಿಮ್ಮ ಒಂದು ದೊಡ್ಡ ಪ್ರಶ್ನೆ ಎಂದರೆ ಈ ಕಷ್ಟಗಳು ಯಾವಾಗ ಮುಗಿಯುತ್ತವೆ ಎಂದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭ ರಾಶಿಯವರಿಗೆ ಶನಿಯ ಸಾಡೆಸಾತಿ ಜೂನ್ 4, 2027 ರಂದು ಸಂಪೂರ್ಣವಾಗಿ ಕೊನೆಗೊಳ್ಳಲಿದೆ. ಪ್ರಸ್ತುತ ನೀವು ಸಾಡೆಸಾತಿಯ 3ನೇ ಹಂತದಲ್ಲಿದ್ದೀರಿ, ಅಂದರೆ ಶನಿ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾರೆ. ಸಾಡೆಸಾತಿ ಆರಂಭವಾದಾಗ ಮೊದಲ ಹಂತ, ನಂತರ ರಾಶಿಯ ಮೇಲೆ 2ನೇ ಹಂತ, ಈಗ ಕೊನೆಯ ಹಂತ. ನಿರ್ಗಮಿಸುತ್ತಿರುವ ಶನಿ ಯಾವಾಗಲೂ ಸುಖದ ಹಾದಿಯನ್ನು ತೋರಿಸಿಯೇ ಹೋಗುತ್ತಾರೆ. ಮಾನಸಿಕ ಶಕ್ತಿ ಮತ್ತು ಎನರ್ಜಿ ನೋಡಿ. ಜ್ಯೋತಿಷ್ಯ ಪಂಡಿತರ ಹತ್ತಿರುವ ಬರುವ ಅನೇಕರು ಕೇಳುತ್ತಾರೆ, ಗುರೂಜಿ ಯಾರಾದರೂ ನಮಗೆ ಮಾಟ ಮಂತ್ರ ಮಾಡಿದ್ದಾರಾ ಎಂದು. ನಾನು ಅವರಿಗೆ ನೇರವಾಗಿ ಹೇಳುತ್ತೇನೆ, ನೀವು ಅದನ್ನು ನಂಬಿದ್ದೀರಿ ಅಂದರೆ ಅದು ನಿಮಗೆ ತಟ್ಟುತ್ತದೆ. ಇಡೀ ಜಗತ್ತು ಎನರ್ಜಿಯ ಮೇಲೆ ನಡೆಯುತ್ತದೆ. ನಿಮ್ಮ ಮನಸ್ಸಿಗಿಂತ ವೇಗವಾದದ್ದು ಮತ್ತು ಶಕ್ತಿಶಾಲಿಯಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಯಾವ ದಿನ ನೀವು ನಿಮ್ಮ ಮನಸ್ಸನ್ನು ವಶಪಡಿಸಿಕೊಳ್ಳುತ್ತೀರೋ ಅಂದು ಇಡೀ ಜಗತ್ತನ್ನೇ ನಿಮ್ಮ ಮುಷ್ಟಿಯಲ್ಲಿ ಇಟ್ಟುಕೊಳ್ಳಬಹುದು. ಶನಿಯ ಸಾಡೆಸಾತಿಯಲ್ಲಿ ನಿಮ್ಮ ಎನರ್ಜಿ ಕುಂಠಿತವಾಗಿರಬಹುದು, ನಕಾರಾತ್ಮಕ ಆಲೋಚನೆಗಳು ಬರುತ್ತಿರಬಹುದು. ಆದರೆ ನಿಮ್ಮ ಎನರ್ಜಿ ಸ್ಟ್ರಾಂಗ್ ಆಗಿದ್ದರೆ 10 ಜನರು ಸೇರಿ ಮಾಟ ಮಾಡಿದರೂ ನಿಮ್ಮನ್ನು ಯಾರೂ ಏನೂ ಮಾಡಲಾರರು. ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿ, ಸಾಡೆಸಾತಿ ತನ್ನಿಂದ ತಾನೇ ಬದಲಾಗುತ್ತದೆ. ಕುಟುಂಬ ಮತ್ತು ಆರ್ಥಿಕ ಜೀವನದ ಮೇಲೆ ಪ್ರಭಾವ. ಪ್ರಸ್ತುತ ಶನಿ ನಿಮ್ಮ ಜಾತಕದ 2ನೇ ಮನೆಯಲ್ಲಿದ್ದಾರೆ. ಈ 2ನೇ ಮನೆ ಎಂದರೆ ಅದು ನಮ್ಮ ಕುಟುಂಬ, ನಮ್ಮ ಹಣ, ನಮ್ಮ ಮಾತು ಮತ್ತು ನಮ್ಮ ಗಂಟಲು. ಕುಟುಂಬ ಸಾಡೆಸಾತಿಯ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಬಿರುಕು ಮೂಡಿರಬಹುದು, ತಪ್ಪು ಗ್ರಹಿಕೆಗಳಿಂದಾಗಿ ಜನರು ದೂರವಾಗಿರಬಹುದು. ಆದರೆ ಶನಿ ಈ ಮನೆಯಿಂದ ಹೊರಹೋಗುವ ಮುನ್ನ ನಿಮ್ಮ ಕುಟುಂಬವನ್ನು ಒಂದುಗೂಡಿಸುತ್ತಾರೆ. ಕಳೆದುಹೋದ ಸಂಬಂಧಗಳು ಮರಳಿ ಬರುತ್ತವೆ. ವಿವಾಹವಾಗದ ಕುಂಭ ರಾಶಿಯವರಿಗೆ 2027 ರ ಒಳಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಹಣಕಾಸು, ನಿಮ್ಮ ಇಂದಿನ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿಟ್ಟುಕೊಳ್ಳಿ ಮತ್ತು ಇನ್ನು 10 ರಿಂದ 11 ತಿಂಗಳ ನಂತರದ ಬ್ಯಾಲೆನ್ಸ್ ನೋಡಿ. ಖಂಡಿತವಾಗಿಯೂ ಬದಲಾವಣೆ ಇರುತ್ತದೆ. ಅನಗತ್ಯ ಖರ್ಚುಗಳು ಕಡಿಮೆಯಾಗಿ ಹಣದ ಹರಿವು ಸ್ಥಿರವಾಗುತ್ತದೆ. ಶನಿಯ ದೃಷ್ಟಿ ವಿವಿಧ ಕ್ಷೇತ್ರಗಳ ಮೇಲೆ ಪ್ರಭಾವ. ಶನಿದೇವರಿಗೆ 3 ದೃಷ್ಟಿಗಳಿವೆ. ಅವುಗಳು 3, 7 ಮತ್ತು 10ನೇ ದೃಷ್ಟಿ. ತಾಯಿಯ ಆರೋಗ್ಯ. ಶನಿಯ ದೃಷ್ಟಿ 4ನೇ ಮನೆಯ ಮೇಲೆ ಇರುವುದರಿಂದ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸವಿರಬಹುದು. ಕೀಲು ನೋವು ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದರೆ ಈಗ ಕ್ರಮೇಣ ಇವು ನಿಯಂತ್ರಣಕ್ಕೆ ಬರಲಿವೆ. ಹಳೆಯ ವಿವಾದಗಳು. 8ನೇ ಮನೆಯ ಮೇಲೆ ಶನಿಯ ದೃಷ್ಟಿ ಇರುವುದರಿಂದ ಹಳೆಯ ಆಸ್ತಿ ವಿವಾದಗಳು ಅಥವಾ ಕೋರ್ಟ್ ಕೇಸುಗಳಿಂದ ನೀವು ಹೊರಬರಲಿದ್ದೀರಿ. ಹಿರಿಯರ ಆಸ್ತಿಯಿಂದ ನಿಮಗೆ ಲಾಭವಾಗುವ ಸಾಧ್ಯತೆ ಇದೆ. ಉದ್ಯೋಗ ಬದಲಾವಣೆ. ಶನಿಯ 10ನೇ ದೃಷ್ಟಿ 11ನೇ ಮನೆಯ ಮೇಲೆ ಬೀಳುವುದರಿಂದ ನೀವು ಮಾಡುವ ಕೆಲಸದಲ್ಲಿ ಬದಲಾವಣೆ ಅಥವಾ ಪ್ರಮೋಷನ್ ಸಿಗಬಹುದು. ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಎಚ್ಚರಿಕೆ ಮತ್ತು ಆರೋಗ್ಯ. ಶನಿ ಹೋಗುವಾಗ ಒಳ್ಳೆಯದನ್ನೇ ಮಾಡುತ್ತಾರೆ, ಆದರೆ ನೀವು ಕೆಲವು ವಿಷಯಗಳಲ್ಲಿ ಎಚ್ಚರವಾಗಿರಬೇಕು. ಆರೋಗ್ಯ. ನಿಮ್ಮ ಹಲ್ಲುಗಳು ಮತ್ತು ಗಂಟಲಿನ ಬಗ್ಗೆ ಕಾಳಜಿ ಇರಲಿ. ಅತಿಯಾದ ಆಲ್ಕೋಹಾಲ್ ಅಥವಾ ಧೂಮಪಾನದ ಅಭ್ಯಾಸವಿದ್ದರೆ ಅದನ್ನು ಈಗಲೇ ಬಿಟ್ಟುಬಿಡಿ, ಇಲ್ಲದಿದ್ದರೆ ಹೊಟ್ಟೆಯ ತೊಂದರೆಗಳೂ ಕಾಡಬಹುದು. ನಿಮ್ಮ ಕೋಪವನ್ನು ನಿಯಂತ್ರಿಸಿ. ನಿಮ್ಮ ಈಗ ಸ್ವಲ್ಪ ಶಾಂತವಾಗುತ್ತಿದೆ, ಅದನ್ನು ಹಾಗೆಯೇ ಮುಂದುವರಿಸಿ. ವೀಕ್ಷಕರೇ, ಇನ್ನು ಕೊನೆಯದಾಗಿ ಇಲ್ಲಿ ನೀವು ಪಾಲಿಸಬೇಕಾದರೆ ಅಥವಾ ಕೈಗೊಳ್ಳಬೇಕಾದರೆ ಕೆಲ ವಿಶೇಷ ಪರಿಹಾರೋಪಾಯಗಳನ್ನು ತಿಳಿಯೋಣ. ಕುಂಭ ರಾಶಿಯವರೇ, ಶನಿದೇವರ ಕೃಪೆಗೆ ಪಾತ್ರರಾಗಲು ಈ ಸರಳ ಕ್ರಮಗಳನ್ನು ಅನುಸರಿಸಿ. ಪಾಸಿಟಿವಿಟಿ. ಮೊದಲು ನಿಮ್ಮ ಎನ್ವಿರಾನ್ಮೆಂಟ್ ಅನ್ನು ಪಾಸಿಟಿವ್ ಮಾಡಿಕೊಳ್ಳಿ.
ಶನಿ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಾ ಶನೈಶ್ಚರಾಯ ನಮ ಎಂಬ ಬೀಜ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ಹನುಮಾನ್ ಚಾಲೀಸಾ ಪ್ರತಿದಿನ ಹನುಮಾನ್ ಚಾಲೀಸಾ ಪಠಿಸಿ. ಇದು ಶನಿಯ ಕಾಟವನ್ನು ಕಡಿಮೆ ಮಾಡುತ್ತದೆ. ಸೂರ್ಯದೇವ ಪ್ರತಿದಿನ ಉದಯಿಸುವ ಸೂರ್ಯನಿಗೆ ಜಲವನ್ನು ಅರ್ಪಿಸಿ. ಶಿವನಾಮ ಓಂ ನಮಃ ಶಿವಾಯ ಮಂತ್ರವನ್ನು ಸದಾ ಮನಸ್ಸಿನಲ್ಲಿ ಸ್ಮರಿಸುತ್ತಿರಿ. ನೋಡಿದ್ರಲ್ಲ ಕುಂಭ ರಾಶಿಯ ಬಂಧುಗಳೇ, ಶನಿದೇವನು ಕರ್ಮ ಫಲದಾತನಾಗಿದ್ದಾನೆ. ಅಲ್ಲದೆ ಇತರೆ ಗ್ರಹಗಳಿಗಿಂತಲೂ ಕಠಿಣನಾದರೂ ಹೆಚ್ಚು ಕರುಣಾಮಯಿ ಎಂತಲೂ ಹೇಳಲಾಗುತ್ತದೆ. ಹೀಗಾಗಿ ಸಾಡೆಸಾತಿಯ ಕೊನೆಯ ಹಂತದಲ್ಲಿ ಶನಿದೇವನು ತಾನು ಕಿತ್ತುಕೊಂಡಿರೋದೆಲ್ಲವನ್ನ ಖಂಡಿತ ಹಿಂತಿರುಗಿಸುತ್ತಾನೆ. ಹೀಗಾಗಿ ಇಲ್ಲಿ ನೀವು ಧರ್ಮಕ್ಕಿಂತ ಕರ್ಮವನ್ನು ನಂಬಿ ನಿಮ್ಮ ಜೀವನ ಸುಖಮಯವಾಗಲಿ ಎಂದು ಹಾರೈಸುತ್ತೇವೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.